ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಹೊಸಕೋಟೆ ಗ್ರಾಮದ ಸಹಕಾರ ಸಂಘದಲ್ಲಿ ರೈತರ ಪಿಗ್ಮಿ ಠೇವಣಿ ಮತ್ತು ಸಾಲಗಾರರ ಸಾಲದ ಮೊತ್ತ 9 ತಿಂಗಳಿನಿಂದ ರೈತರಿಗೆ ನೀಡಬೇಕಾಗಿದ್ದ ಹಣವನ್ನು ಹಿಂತಿರುಗಿಸದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ತಲೆಮರೆಸಿಕೊಂಡಿದ್ದು, ಈ ದಿನ ಅಖಿಲ ಭಾರತ ಕಿಸಾನ್ ಸಭಾದಿಂದ ಹಾಗೂ ಪಿಗ್ಮಿದಾರರು, ಠೇವಣಿದಾರರು ಹಾಗೂ ಸಾಲಗಾರರು ಕಚೇರಿ ಮುಂದೆ ನಿರಂತರ ಧರಣಿ ಹಮ್ಮಿಕೊಂಡಿದ್ದರು. ಅಖಿಲ ಭಾರತದ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷ ಮಾತನಾಡಿ, ರೈತರ ಅಗ್ನಿದಾರ ಮತ್ತು ಠೇವಣಿದಾರರ ಹಣವನ್ನು ಹಿಂತಿರುಗಿಸುತ್ತಿದ್ದಾರೆ. ನಿರಂತರವಾಗಿ ಹೋರಾಟ ಮಾಡಲಾಗುವುದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ನೀಡಿದರೂ ಕಾರ್ಯದರ್ಶಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ರೈತರ ಹಣ ಹಿಂತಿರುಗಿಸಿಲ್ಲ ಮತ್ತು ಸದರಿ ಹಣವನ್ನು ಹಿಂತಿರುಗಿಸುವವರೆಗೂ ನಿರಂತರ ಧರಣಿ ಮಾಡಲಾಗುವುದು ಎಂದು ಹೇಳಿದರು. ರೈತ ಮುಖಂಡ ಬೊಮ್ಮಲಿಂಗಪ್ಪ ಮಾತನಾಡಿ, ರೈತರ ಹಣವನ್ನು ದುರುಪಯೋಗ ಮಾಡಿಕೊಂಡ ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದಾನೆ. ರೈತರು ಹಣ ಕೇಳಿದರೆ ನಾನು ಯಾವುದೇ ಹಣವನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ, ಸಂಘದಲ್ಲಿ ಇದೆ ಎಂದು ವಾದಿಸುತ್ತಾರೆ ಎಂದು ಹೇಳಿದರು. ಸಹಕಾರ ಸಂಘದ ಅಧ್ಯಕ್ಷ ಮಾತನಾಡಿ, ಸುರೇಶ್ ಮಾತನಾಡಿ, ಅಧಿಕಾರಕ್ಕೆ ಬಂದು 9 ತಿಂಗಳವಾಗಿದೆ. ಈ ಹಿಂದೆ ಆಡಳಿತ ಮಾಡಿದ ಆಡಳಿತ ಮಂಡಳಿಯವರು ಕಾಲಘಟ್ಟದಲ್ಲಿ ನಮ್ಮ ಆಡಳಿತ ಮಂಡಳಿಯು ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಅವ್ಯವಹಾರ ನಡೆದಿರುವುದಿಲ್ಲ. ನೀವು ಕೊಟ್ಟಿರುವ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಿರ್ದೇಶಕ ಕೆ. ಸಿದ್ದಲಿಂಗನಗೌಡರವರು ಮಾತನಾಡಿ, ಈ ಸಹಕಾರ ಸಂಘದ ರೈತರಿಗೆ 2023ರಿಂದ 24ನೇ ಸಾಲಿನಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಕಾರ್ಯದರ್ಶಿಯವರಿಗೆ 3 ಬಾರಿ ನೋಟಿಸ್ ನೀಡಿದರೂ ನಿಮ್ಮ ಹೋರಾಟಕ್ಕೆ ಸಂಘದ ಆಡಳಿತ ಮಂಡಳಿಯು ಸಂಪೂರ್ಣ ಬೆಂಬಲವನ್ನು ನೀಡುತ್ತವೆ. ಇದರ ಸಂದರ್ಭದಲ್ಲಿ ರೈತ ಮುಖಂಡರಾದ ಅವರಿಗೆ ಅವರಗೆರೆಮನಿ, ರುದ್ರಮುನಿ, ಬೂದಿಹಾಳ, ಸಿದ್ದೇಶ ಕಲ್ಲಳ್ಳಿ, ಮಹೇಶ್, ಅಂಜನಪ್ಪ, ಕೆಎಂ ಸಂತೋಷ, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಹೊಸಕೋಟೆ ಜಾತಪ್ಪನಿ, ಶಿಕ್ಷಕರು ಬಸವರಾಜ ಹೊಸ್ಮನೆ, ನಾಗರಾಜಪ್ಪ, ಹುಣಸಿಕಟ್ಟೆ, ಮರುಳು, ಸಿದ್ದಪ್ಪ, ರೈತರು, ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಹೇಶ್ ಅರಸ್. ನಾಚಿಕೆ ಹಾಕ್ಬೇಕು ಅಧಿಕಾರಿಗಳಿಗೆ. ನಮ್ಮ ಕಣ್ಣೆದುರಿಗೆ ಇಂಥದೆಲ್ಲ ಒಂದು ದೊಡ್ಡ ಘಟನೆ ಘಟಿಸ್ತಾ ಇದ್ರು ಕಣ್ಣು ಮುಚ್ಚಿ ಕುತ್ಕೊಳ್ತಿದ್ರಲ್ಲ. ತಾಲೂಕು ಆಡಳಿತ ನಾವು ಎಚ್ಚೆತ್ಕೊಳ್ಬೇಕು. ಇಂಥ ಏನು ಭ್ರಷ್ಟನ್ನ ಸದೆಬಡಿತಕ್ಕಂಥ ಕೆಲಸಗಳಿಗೆ ಮುಂದಾಗಬೇಕು. ಜನ ಅವರು ಕೂಡಿಟ್ಟ ಹಣ, ಆಪತ್ಕಾಲದ ನಿಧಿ, ಅದು ಗೌರವಯುತವಾಗಿ ಬಡ್ಡಿ ಸಮೇತ ದೊರಕುವಂತ ಕ್ರಮಕ್ಕೆ ನೀವು ಮುಂದಾಗಬೇಕು. ಇಲ್ಲಿ ಯಾರೇ ಉಪೇಕ್ಷೆ ಮಾಡೋದು, ಉಡಾಪೆ ಮಾಡ್ತಕ್ಕಂಥದ್ದು ಏನಾದ್ರು ಬಂದ್ರೆ ಅದಕ್ಕೆ ನಾವು ಮತ್ತೆ ತೀವ್ರತರ ಹೋರಾಟಕ್ಕೆ ಮುಂದುವರಬೇಕಾದ್ರೆ ಆಸ್ತಿ ಮುಟ್ಗೋಲು ಹಾಕಿ ಬೇರೆ ಏನೆಲ್ಲ ಮಾಡಿ ಆದ್ರೆ ಹಣ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸಕ್ಕೆ ನಾವು ಮುಂದಾಗಬೇಕು. ಸಾಗಾಕೋ ಕೆಲಸಗಳನ್ನ ಅಧಿಕಾರಿ ವರ್ಗ ಮಾಡಬಾರ್ದು. ಎಚ್ಚೆತ್ತ ಇಟ್ಕೊಂಡು ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳ್ತಾ, ನಿರಂತರವಾಗಿರ್ತಕ್ಕಂಥ ಈ ಧರಣಿ ಮುನ್ನಡೆದಿ ಜನರಿಗೆ ನ್ಯಾಯ ಒದಗಿಸುವಂತ ನಿಟ್ಟಿನೊಳಗೆ ಮುಂದಾಗಲಿ ಅಂತಕ್ಕಂಥದ್ದು ಹೇಳಿ ಎಲ್ಲರಿಗೂ ಓದಿ ನನ್ನ ಮಾತನ್ನು ಮುಗಿಸಿದ್ರಿ. ಹೊಸಕೋಟೆ VSSN ಹಗರಣದ ಬಗ್ಗೆ ಈ ದಿನ ಅಖಿಲ ಭಾರತ ಕಿಸಾನ್ ಸಭಾದ ನೇತೃತ್ವದಲ್ಲಿ ಹೋರಾಟವನ್ನು ನೀವು ಹಮ್ಮಿಕೊಂಡಿದ್ದು, ಈ ಸಹಕಾರಿ ಕ್ಷೇತ್ರ ಎಷ್ಟು ಜನರಿಗೆ ಒಳ್ಳೇದು ಮಾಡ್ಬೋದು, ಷೇರ್ದಾರರು ಸ್ವಲ್ಪ ಅಲಕ್ಷ್ಯ ಮಾಡಿದ್ರೆ ಅದಕ್ಕೂ 10 ಪಟ್ಟು ಹೆಚ್ಚು ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದು ಈ ಸಹಕಾರಿ ಕ್ಷೇತ್ರ. ಇವತ್ತು ಹೊಸಕೋಟೆ VSSN ಕಾರ್ಯದರ್ಶಿಗಳು ಸುಮಾರು 3.5 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಕೇಳಿ ನಿಜವಾಗ್ಲೂ ಬಡ ರೈತರ ಹಣವನ್ನು ದೋಚಿರೋ ಈ ಸಂದರ್ಭದಲ್ಲಿ ಸರ್ಕಾರ ಬೇಗನೆ ಮಧ್ಯ ಪ್ರವೇಶ ಮಾಡಬೇಕು. ಅದ್ಯಾಕೋ ಹರಪನಹಳ್ಳಿ ತಾಲೂಕಿಗೂ ನನಗೂ ಯಾಕೋ ಹೋರಾಟ ಕೂಡು ಬಂದಿದೆ ಅಂತ. ಇಲ್ಲಿ ತನಕ ಹರಪನಹಳ್ಳಿ ತಾಲೂಕು, ದುಗ್ಗತ್ತಿ, ಮಕ್ಕಳಹಳ್ಳಿ ಅಲ್ಲಿ ಬಹಳ ದಿನಗಳಿಂದ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಆ ಭಾಗಕ್ಕೆ ಕಳಿಸಿದ್ರು. ಅವರು ಮತ್ತೆ 4, 5, 6ನೇ ತಾರೀಕು 3 ದಿನ ಸಂಪೂರ್ಣ ಏನು ಶ್ರೀಮಂತರು ಸರ್ಕಾರಿ ಜಮೀನು ಮತ್ತು
ರೆವಿನ್ಯೂ ಇಲಾಖೆಯ ಆಸ್ತಿ, ಬಡ ರೈತರ ಆಸ್ತಿಯನ್ನು ಕಬಳಿಸಿದ್ರು ಅಲ್ಲೂ ಕೂಡ ಹೋರಾಟ ಪ್ರಾರಂಭ ಮಾಡಿ ಬಂದಿದ್ವಿ. ಅನಿರೀಕ್ಷಿತವಾಗಿ ಈ ಗ್ರಾಮಕ್ಕೆ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾದಾಗ ನನಗನಿಸ್ತು ಹರಪಳ್ಳಿ ತಾಲೂಕಿಗೂ ನನಗೂ ಏನೋ ಹೋರಾಟದ ಹತ್ರ ಜಾಸ್ತಿ ಸೆಳೆತ ಆಗಿದೆ ಏನೋ ಅಂತೇಳಿ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ತಕ್ಷಣ ಈ ಒಂದು ಸಹಕಾರ ಇಲಾಖೆ ಮುಖ್ಯಮಂತ್ರಿ ಬಳಿ ಇರೋದ್ರಿಂದ ನಾನು ಮುಖ್ಯಮಂತ್ರಿಗಳವರ ಗಮನಕ್ಕೆ ತರೋದ್ರ ಜೊತೆಗೆ ನಿಮ್ಮ ವಿಜಯನಗರ ಜಿಲ್ಲೆಯ DR ಜಿಲ್ಲಾಧಿಕಾರಿಗಳಿಗೆ ನಾನು ಸರಿಯಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಒತ್ತಡವನ್ನು ಕೂಡ ಮಾಡ್ತೇನೆ. ನಿಮ್ಮ ಜೊತೆ ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಕೈ ಜೋಡಿಸ್ತೇನೆ, ಭಾಗಿಯಾಗಿರ್ತೇನೆ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ತಮಗೆ ಯಶಸ್ಸನ್ನು ಶುಭಾಶಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.